2014ರಿಂದ 2025ರವರೆಗೂ ದೇಶದೊಳಗಡೆ ಅಂದರೆ ಕಾಶ್ಮೀರ ಒಂದನ್ನು ಬಿಟ್ಟು ಇನ್ನೆಲ್ಲ ಕಡೆ ನರೇಂದ್ರ ಮೋದಿಯವರ ಸಮರ್ಥ ಆಡಳಿತದಿಂದಾಗಿ ಒಂದು ರೀತಿ ಶಾಂತಿ, ಈ ರೀತಿ ಬಾಂಬ್ ಸ್ಫೋಟಗಳ ಹೊರತಾದಂಥ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಮೋದಿಯವ್ರನ್ನ ಸತತವಾಗಿ ಜನ ಅವ್ರು ಕೊಟ್ಟಿರುವಂಥ ಭದ್ರತೆ ಕಾರಣಕ್ಕೋಸ್ಕರ ಗೆಲ್ಲಿಸ್ತಾ ಬಂದಿದ್ದಾರೆ. ಇದನ್ನು ಸಹಿಸ್ಕೊಳ್ಳಿಕ್ಕಾಗದಲೇ ಭಾಳ ಜನ ಒಳಗಡೆ ಬೇಗುದಿಯಿಂದ ನರಳುತ್ತಾ ಇದ್ದಾರೆ. ನಾನು ಈ ವಿಷಯ ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಬಗ್ಗೆ ನೇರವಾಗಿ ಇಷ್ಟೇ ಹೇಳಲಿಕ್ಕೆ ಬಯಸುವಂಥದ್ದು, ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಅಹಮದ್, ಡಾಕ್ಟರ್ ಅದಿಲ್, ಡಾಕ್ಟರ್ ಉಮರ್, ಡಾಕ್ಟರ್ ಶಹೀನ್, ಮುಸಲ್ಮಾನರಲ್ಲಿ ಬಡತನ ಇದೆ, ಅವ್ರಿಗೆ ತಿನ್ನೋಕೆ ಅನ್ನ ಇಲ್ಲ, ಟೈರ್ ಅಂಗಡಿನಲ್ಲಿ ಪಂಕ್ಚರ್ ಹಾಕ್ಕೊಂಡು ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಇದೆ. ಆ ಬಡತನದಿಂದಾಗಿ ಅವರು ಟೆರರಿಸಮ್ ಜೊತೆಗೆ ಅಟ್ರ್ಯಾಕ್ಟ್ ಆಗ್ತಿದ್ದಾರೆ, ಆ ಕಡೆಗೆ ಆಕರ್ಷಿತರಾಗ್ತಿದ್ದಾರೆ ಅಂತ ಪ್ರತಿ ಸರಿ ನಮಗೆ ಸ್ಟೋರಿ ಹೇಳೋರು. ಇವರೆಲ್ಲರೂ 5 ಜನ ಡಾಕ್ಟರ್ಸ್ ಅಲ್ರಿ, ಈಗೇನು ಸ್ಟೋರಿ ಹೇಳ್ತೀರಿ? ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದರೆ ಅದು ಬಡತನ ಅಲ್ಲ, ಅದು ಅವ್ರ ಮನಸ್ಥಿತಿ, ಅವರಲ್ಲಿರುವಂಥ ಧರ್ಮಾಂಧತೆ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್, ಅದು ಇವತ್ತು ದೊಡ್ಡ ಪಿಡುಗಾಗಿ ಇವತ್ತು ದೇಶವನ್ನು ಕಾಡ್ತಾ ಇದೆ. ನಿರುದ್ಯೋಗನೂ ಅಲ್ಲ, ಬಡತನವೂ ಅಲ್ಲ. ಪುರ್ಸೊತ್ತಿಲ್ದಲೆ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡೋಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡಬೇಕಿತ್ತು. ಅದನ್ನು ಬಿಡಿ, ವಿದ್ಯೆನ ಪಡ್ಕೊಂಡಿರುವಂಥ ಡಾಕ್ಟರ್ಸ್ಗಳಾಗಿದ್ದಾರೆ ಇವರೆಲ್ಲ. ಇವರು ದೇಶಕ್ಕೆ ಬಾಂಬ್ ಇಡ್ತಾರೆ ಅಂತೇಳಿ ಹೇಳಿದರೆ ನೀವು ಯೋಚನೆಯನ್ನು ಮಾಡಿ. ಹಿಂದೆ ಇಂಡಿಯನ್ ಮುಜಾಹಿದ್ದೀನದು ಅದರ ಉಪಟಳ ಜಾಸ್ತಿ ಆಗಿದ್ದಂಥ UPA ಸರ್ಕಾರ ಸಂದರ್ಭದಲ್ಲಿ ಅದರ ಮೇಲ್ಗಳು ಕಳಿಸ್ತಾ ಇದ್ದವನು ಯಾರು? ಅವನು ಗೂಗಲ್ ಎಂಪ್ಲಾಯಿ ಆಗಿದ್ದ, ಅವನು ಪುಣೆ ಬೇಸ್ಡ್. ಅಂದರೆ ಇವತ್ತು ಮೋಸ್ಟ್ ಎಜುಕೇಟೆಡ್ ಮುಸ್ಲಿಮ್ಸು ಭಯೋತ್ಪಾದನೆಯಲ್ಲಿ ತೊಡಗಿದ್ದಾರೆ ಅಂತೇಳಿ ಹೇಳಿದರೆ ಅದಕ್ಕೆ ಬಡತನ, ನಿರುದ್ಯೋಗ ಇನ್ಯಾವುದು ಕಾರಣ ಅಲ್ಲ. ಅವರ ಮನಸ್ಥಿತಿ, ದೇಶ ವಿರೋಧಿ ಭಾವನೆ, ಇಲ್ಲೇ ಅನ್ನ ತಿಂದು ಬೇರೆ ಕಡೆಗೆ ನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಅವರ ಧರ್ಮಾಂಧತೆ ಕಾರಣ ಅನ್ನೋದು ಡೆಲ್ಲಿ ಬ್ಲಾಸ್ಟಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ. ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ, ದಯವಿಟ್ಟು ನಿಮ್ಮ ನೆರೆಹೊರೆನಲ್ಲಿದ್ದಾರಲ್ಲ ಅವ್ರ ಬಗ್ಗೆನೂ ಎಚ್ಚರಿಕೆಯಿಂದ ಇರಿ. ಯಾರೋ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದೆ, ವಿದ್ಯಾವಂತರಿದ್ದಾರೆ, ಇವರು ಇಲ್ಲಿ ಯಾರೋ ಟಾಂಗಾ ಸಾಬಿಗಳು, ಜಟ್ಕಾ ಸಾಬಿಗಳು, ಗುಜರಿ ಸಾಬಿ